ಜೊತೆಗೆ ಸಿಸಿ ಕ್ಯಾಮೆರಾ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಆ ದೃಶ್ಯಗಳನ್ನು ನೋಡಿದ್ರೆ ಎಂಥವರ ಎದೆ ಕೂಡ ಝಲ್ ಅನ್ನುತ್ತೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಅಪಘಾತದ ದೃಶ್ಯ. ಹೆದ್ದಾರಿಯಿಂದ ಸರ್ವಿಸ್ ರೋಡ್ಗೆ ಬರ್ತಾ ಇದ್ದಾಗ ಅಲ್ಲಿದ್ದಂತಹ ಕಂಟೈನರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಆಗಿರುವಂತಹ ಬಸ್ ಇದಕ್ಕಿದ್ದಂತೆ ಜಂಪ್ ಆಗುತ್ತೆ ಬಸ್. ನಂತರ ಅದು ಪಲ್ಟಿ ಹೊಡೆಯುತ್ತೆ, ಅಲ್ಲಿದ್ದಂತಹ ಕಂಟೈನರ್ಗೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಹಿಂದೆ ಬೈಕ್ ಸವಾರ ಒಬ್ಬ ಬರ್ತಾ ಇದ್ದ, ಆತ ಕೂಡ ಬಚಾವಾಗಿದ್ದಾನೆ ಪವಾಡ ಸದೃಶ ರೀತಿಯಲ್ಲಿ. ಇದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ರೆಕಾರ್ಡ್ ಆಗಿದೆ. ಎಸ್, ಈ ದೃಶ್ಯಗಳನ್ನ ನೀವು ನೋಡಬಹುದು. ಟಿವಿ9 ನಲ್ಲಿ ಎಕ್ಸ್ಕ್ಲೂಸಿವ್ ಫುಟೇಜ್ ತಾವು ನೋಡ್ತಾ ಇದ್ದೀರಿ. ಆಕ್ಸಿಡೆಂಟ್ ನ ಈ ದೃಶ್ಯ ನೋಡಿ. ಒಂದು KSRTC ಬಸ್ ಹೆದ್ದಾರಿಯಲ್ಲಿ ಹೋಗ್ತಾ ಇದ್ದಂತಹ KSRTC ಬಸ್ ನಂತರ ಸರ್ವಿಸ್ ರೋಡಿಗೆ ಬರುತ್ತೆ. ಸರ್ವಿಸ್ ರೋಡಿಗೆ ಬಂದಾಗ ಅಲ್ಲಿದ್ದಂತಹ ಹಂಪ್ ಇದೆಯೋ ಅಥವಾ ಅಲ್ಲೇನಾದ್ರೂ ಒಂದು ಹಳ್ಳ ಇದೆಯೋ ಅದನ್ನ ತಪ್ಪಿಸೋದಕ್ಕೆ ಡ್ರೈವರ್ ಹೋಗಿದಾನೋ, ಆದ್ರೆ ಚಾಲಕನ ನಿಯಂತ್ರಣ ತಪ್ಪಿದೆ. ಸೊ ಆಗ ಬಸ್ ಪಲ್ಟಿ ಹೊಡೆಯುವಂತ ದೃಶ್ಯ. ಅಲ್ಲೇ ಪಕ್ಕದಲ್ಲೇ ಒಬ್ಬ 2 ವೀಲರ್ ಅವನು ಕೂಡ ಹೋಗ್ತಾ ಇದ್ದ ನೋಡಿ. ಅಲ್ಲಿ ಆತ ಕೂಡ ಬಸ್ಗೆ ಡಿಕ್ಕಿ ಹೊಡೆದು ಬೀಳುವಂತಹ ದೃಶ್ಯ. ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. KSRTC ಬಸ್ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೊರಟಿತ್ತು. ಮಂಡ್ಯಗೆ ಅಂತ ಹೇಳಿ ಲೆಫ್ಟ್ ತಗೊಂಡಿದ್ದಾನೆ ಸರ್ವಿಸ್ ರೋಡಿಗೆ ಹೋಗೋದಕ್ಕೆ ಅಂತ ಹೇಳಿ ನೋಡಿ. ಇಲ್ಲಿ ಆ ಟೈಮ್ನಲ್ಲಿ ಅಲ್ಲಿ ಏಕಾಏಕಿ ಆತನ ನಿಯಂತ್ರಣ ತಪ್ಪುತ್ತೆ. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಹೊಡೆಯುವಂತಹ ದೃಶ್ಯ. ಅಲ್ಲೇ ಹೋಗ್ತಾ ಇದ್ದಂತಹ 2 ವೀಲರ್ ಆತ ಕೂಡ 2 ವೀಲರ್ ನಲ್ಲಿ ಒಬ್ಬ ಹೋಗ್ತಾ ಇದ್ದ ನೋಡಿ. ಆತ ಕೂಡ ಡಿಕ್ಕಿ ಹೊಡಿತಾನೆ, ಬಟ್ ಪವಾಡ ಸದೃಶ ರೀತಿಯಲ್ಲಿ ಆತ ಬಚಾವಾಗಿದ್ದಾನೆ. ಬಹುಶಃ ಅಲ್ಲಿ ಇನ್ನೊಂದು ದೃಶ್ಯಗಳಲ್ಲಿ ನಾವು ಗಮನಿಸಬಹುದು. ಈ ದೃಶ್ಯದಲ್ಲಿ ಆತ ಲೆಫ್ಟ್ಗೆ ಟರ್ನ್ ಮಾಡುವಾಗ ಪಕ್ಕದಲ್ಲೇ ಇನ್ನೊಂದು ಗೂಡ್ಸ್ ವೆಹಿಕಲ್ ಕೂಡ ನಿಲ್ಸಿದ್ದಾನೆ ಪಾರ್ಕಿಂಗ್ ಮಾಡೋದಕ್ಕೆ. ಆಕ್ಚುಲಿ ಹೆದ್ದಾರಿಯಲ್ಲಿ ಯಾರು ಕೂಡ ಆ ಥರ ಪಾರ್ಕಿಂಗ್ ಮಾಡೋದಕ್ಕೆ ಬರೋಲ್ಲ, ಪಾರ್ಕಿಂಗ್ ಮಾಡಬಾರ್ದು. ಯಾಕಂದ್ರೆ ಅಲ್ಲೇ ಲೆಫ್ಟ್ ಇದೆ. ಬಹುಶಃ ಆತನಿಗೆ ಆ ಲೆಫ್ಟ್ ಕಾಣಿಸಿಲ್ಲ ಅನ್ಸುತ್ತೆ. ಡ್ರೈವರ್ಗೆ, KSRTC ಡ್ರೈವರ್ಗೆ ಏಕಾಏಕಿ ಲೆಫ್ಟ್ ಬಂದಿದೆ, ತಗೊಂಡಿದ್ದಾನೆ. ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ, ಸಹಜವಾಗಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಅನ್ಸುತ್ತೆ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ. ಅಲ್ಲೇ ಇದ್ದಂತಹ ಒಬ್ಬ ಪ್ರತ್ಯಕ್ಷದರ್ಶಿ ಅನಿಲ್ ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಅನಿಲ್, ಎಷ್ಟೊತ್ತಿಗೆ ಆಗಿದ್ದು ಈ ಒಂದು ಆಕ್ಸಿಡೆಂಟ್? ಹೇಗಾಯ್ತು, ನೀವು ನೋಡಿದ್ರ? ಸರ್, ಇದು 10 ಗಂಟೆ ಸರ್. ಹಾ, ಏನಾಗಿದೆ ಅಂದ್ರೆ ಹೆವಿ ರೋಡ್ ಇತ್ತು, 80 ಹುಡುಗರಿದ್ರು. ಓಕೆ. ರೋಡ್ ಲೆವೆಲ್ ಇಲ್ಲ ಸರ್, ಇದು ಏರುಪೇರು ಇದೆ ರೋಡ್. ಓಕೆ ಓಕೆ. ಹಾ, ಕಟ್ಟಿಂಗ್ ಮಾಡಿದಾರಲ್ಲ, ಅದು ಗಾಡಿ ಎತ್ತಿ ಮನಗಿದೆಲ್ಲ, ಅದು ಹೆವಿ ರೋಡ್ ಇತ್ತಲ್ಲ ಸರ್. ಆ ರೋಡ್ಗೆ ಗಾಡಿ ಹಂಗೆ ಮನಿಕೋಗ್ಬಿಡ್ತು. ಆಮೇಲೆ ಇನ್ನೊಂದು ಅಲ್ಲಿ ಒಂದು TVS ಗಾಡಿ ಇದೆ. ಆ TVS ಗಾಡಿ ಏನಿಲ್ಲ ಅಂದ್ರೆ ಗಾಡಿ ಒಳಗೇನೆ ಎದ್ಬಿಡುದು ಒಳಕ್ಕೆ. ಓಕೆ. ಆ TVS ಗಾಡಿ ತದ್ರಿಂದ ಸ್ವಲ್ಪ ಇನ್ನೂ ಕಂಟ್ರೋಲ್, ಜನಕ್ಕೇನು ತೊಂದರೆ ಇಲ್ಲ ಅಷ್ಟೊಂದು. ಅನಿಲ್ ಅವರೇ, ಹೌದು ಸರ್, ಏರುಪೇರು ಸರ್. ಇದು ರೋಡ್ ಲೆವೆಲ್ ಇಲ್ಲ ಸರ್, ಏರುಪೇರು ಇದೆ ರೋಡ್ ಇದು. ಬಹುಶಃ ಅದೇ ಕಾರಣ ಅನ್ಸುತ್ತೆ, ರಸ್ತೆ ಸರಿಯಾಗಿ ಮಾಡಿಲ್ಲ, ಅವೈಜ್ಞಾನಿಕವಾಗಿ ಕಟ್ ಮಾಡಿದ್ದಾರೆ ಇವರು ಇದನ್ನ. ಹೌದು ಸರ್, ಎಲ್ಲ ಗುಂಡಿ ಬಿದ್ದ ಬನ್ನಿಬೇಕು, ನೀವು ನೋಡಿಬೇಕಾದ್ರೆ ಗುಂಡಿ ಬಿದ್ದಿದೆ ಅಲ್ಲೆಲ್ಲ. ಸೊ ಬಹುಶಃ ಅದನ್ನ ಗುಂಡಿ ಅವಾಯ್ಡ್ ಮಾಡಕ್ ಹೋಗಿದಾನೆ, ಸ್ಪೀಡ್ ಕಂಟ್ರೋಲ್ ಆಗಿಲ್ಲ ಪಾಪ. ಹೌದೌದು ಸರ್. ಓಕೆ. ಹೆಂಗಿದ್ದಾರೆ ಈಗ? ಎಷ್ಟು ಜನಕ್ಕೆ ಗಾಯ ಆಗಿದೆ, ಏನಾದ್ರು ಗೊತ್ತಾಯ್ತಾ? ಸರ್, ಎಲ್ಲ 80 ಜನ ಏಟ್ ಆಗಿದೆ ಸರ್. ಓಕೆ. ಎಲ್ಲಿ ಆಸ್ಪತ್ರೆಗೆ ಎಲ್ಲೆಲ್ಲಿ ಕಳಿಸಿದಾರೆ ಈಗ? ಆಸ್ಪತ್ರೆ ಒಂದು 20 ಜನ ಹಾಕಿದಾರೆ. ಇನ್ನು ಗೌರ್ಮೆಂಟ್ ಆಸ್ಪತ್ರೆ ಮಂಡಿ ಅಲ್ಲೇ ಒಂದು 60 ಜನ ಹೋಗಿದೆ ಸರ್. ತುಂಬಾ ಏನಾದ್ರು ಪೆಟ್ಟಾಗಿದೆ ಯಾರಿಗಾದ್ರು ಗೊತ್ತಾಯ್ತಾ? ಆಗಿದೆ ಸರ್, ಗಾಡಿ ಅಪ್ಸೈಡ್ ಇದೆ, ಒಳಗೆ 80 ಜನ ಹುಡುಗಾಟ ಎಲ್ಲ ನೋವಾಗಿರ್ತದೆ ಪಾಪ. ಎಲ್ಲಿಂದ ಬರ್ತಾ ಇದ್ದಿದ್ದು ಸರ್? ಇದು ಕುಣಿಗಲ್ ಡಿಪ್ಪ ಗಾಡಿ. ಇದು ಮೋಸ್ಟ್ಲಿ ಕುಣಿಗಲಿಂದ ತುಮಕೂರಿಂದ ಮೈಸೂರು ಹೋಯ್ತಾ ಇದೆ ಸರ್. ಇದು ತುಮಕೂರಿಂದ ಮೈಸೂರು. ಓಕೆ. ಹಾಗೆ ಮಂಡ್ಯಗೂ ಬಹುಶಃ ಒಂದು ಸ್ಟಾಪ್ ಇದೆ. ಕೆತ್ತೂರು, ಮದ್ದೂರು ಎಲ್ಲ ಜನ ಹಚ್ಚಿದ್ದಾರೆ, ಎಲ್ಲ ಹುಡುಗರು ಪಾಪ. ಕಾಲೇಜ್ ಏಕೆ ಸರ್? ಸ್ಕೂಲಿಗೆ ಹೋಗೋರೆಲ್ಲ ಮಕ್ಕಳೆಲ್ಲ ಪಾಪ ತುಂಬಾ ಇದ್ರೇನೋ. ಹೌದು ಸರ್. ಪಾಪ ಅಲ್ಲೇ ಇದ್ದವ್ರು ಹೆಂಗೋ ಬಂದು ಸೇವ್ ಮಾಡಿದಾರೆ ನೋಡಿ. ಗಾಜೆಲ್ಲ ಹೊಡೆದು ಕಾಪಾಡ್ತಾರೆ ಸರ್. ಹಳ್ಳಿ ಜನ ಯಾವತ್ತಿದ್ರು ಮುಂದೆ. ಖಂಡಿತ ಹೌದು. ಬಹುಶಃ ನೀವು ಹೇಳ್ದಂಗೆ ಆ ಕಂಟೈನರ್ ಅಲ್ಲಿ ನಿಂತಿರ್ಲಿಲ್ಲ ಅಂದ್ರೆ TVS ಇಂದು ಸೀದಾ ಒಳಗ್ ನುಗ್ಬಿಡ್ತಿತ್ತನೋ ಇದು ಅಲ್ಲ, ಕಾಂಪೌಂಡ್ ಹೊಡ್ಕೊಂಡು. ಹೌದು ಹೌದು. ಅಂದ್ರೆ ಮುಂಚಿಂದನೂ ಈ ತರದ್ ಏನಾದ್ರು ಆಗ್ತಾ ಇರುತ್ತಾ ಅನಿಲ್ ಅವರಲ್ಲಿ? ಇಲ್ಲ ಸರ್, ಇದೇ ಫಸ್ಟ್ ಇರುತ್ತೆ. ಇದು ಹೈವೇಲಿ ಅಂದ್ರೆ ಇದೆ ಗೌರ್ಮೆಂಟ್ ಬಸ್ ಇದೆ, ಫಸ್ಟ್ ದಬಾಕೊಂಡಿರೋದು. ಚೆನ್ನಾಗ್ಬಿಟ್ಟು ಆಯ್ತಾ ಇರ್ತವೆ, ಕಾರು ಬೈಕ್ ಆಯ್ತಾ ಇರ್ತವೆ. ಅದು ಬಸ್ ಇವತ್ತೇ ದಬಾಕೊಂಡಿದೆ ಸರ್. ಓಕೆ. ಬಹುಶಃ ಈ ಹೆದ್ದಾರಿ ಆದಾಗ್ಲಿಂದನೂ ಎಂತದೊಂದು ಸಮಸ್ಯೆಗಳು ಆಗ್ತಾನೆ ಇದೆ ಅನ್ಸುತ್ತಲ್ಲ ಅಲ್ವಾ? ರಸ್ತೆ ಸರಿಯಾಗಿ ಮಾಡಿಲ್ಲ, ಕರೆಕ್ಟ್ ಆಗಿ ಟರ್ನಿಂಗ್ ಕೊಟ್ಟಿಲ್ಲ, ಬೇಕಾಬಿಟ್ಟಿಯಾಗಿ ಟರ್ನಿಂಗು, ಸರ್ವಿಸ್ ರೋಡಿಗೆ ಇಳಿಸ್ತಾರೆ. ಹೈವೇನೇ ಬಿಡಿ ಸರ್, ನೀರೇ ಮಾಡಿದೆ ಬಿಡಿ ಸರ್. ಅದೇ ಮೇನ್ ಸಮಸ್ಯೆ ಅನ್ಸುತ್ತೆ ಅಲ್ವಾ? ಓಕೆ, ಥ್ಯಾಂಕ್ ಯು ಅನಿಲ್ ಅವರೇ, ನಮ್ಮ ಜೊತೆ ಮಾತನಾಡಿದ್ರೆ ಥ್ಯಾಂಕ್ ಯು. ನೋಡಿ, ಬಸ್ನ ಒಳಗಿನ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಒಳಗಡೆ ಇದ್ದಂತಹ ವಿದ್ಯಾರ್ಥಿಗಳನ್ನೆಲ್ಲರೂ ಕೂಡ ರಕ್ಷಣೆ ಮಾಡಿರುವಂಥದ್ದು. ಈಗ ಪಲ್ಟಿಯಾಗಿ ಬಿದ್ದಂತಹ ಒಂದು KSRTC ಬಸ್ಸನ್ನು ಎತ್ತೋದಕ್ಕೆ ಕ್ರೇನನ್ನು ಕೂಡ ಅಲ್ಲಿಗೆ ಕರೆಸಿದ್ದಾರೆ. ಕ್ರೇನ್ ತರಿಸಿ
ಮತ್ತೆ KSRTC ಬಸ್ಸನ್ನು ಎತ್ತಿದ್ದಾರೆ. ಬಹುಶಃ ಮುಂದ್ಗಡೆದೆಲ್ಲವೂ ಕೂಡ ಜಡ್ಜ್ ಹೋಗಿದೆ. ಬಹುಶಃ ಡ್ರೈವರಿಗೆ ತೀವ್ರ ಪೆಟ್ಟಾಗಿದೆ ಅಂತ ಹೇಳಿ ಅನಿಸುತ್ತೆ ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ. ಹಾಗೆ ಒಳಗಡೆ ಸುಮಾರು ಒಂದು 60 ರಿಂದ 80 ಜನ ಇದ್ರು ಅಂತ ಈಗ ಅಂದಾಜು ಹೇಳ್ತಾ ಇದ್ದಾರೆ. ಎಲ್ರಿಗೂ ಕೂಡ ಪೆಟ್ಟಾಗಿದೆ. ಅದರಲ್ಲಿ ಕೆಲವೊಂದಷ್ಟು ಜನರಿಗೆ ಹೆಚ್ಚಿನ ಗಾಯಗಳಾಗಿವೆ. ಅವರನ್ನೆಲ್ಲರೂ ಕೂಡ ಈಗ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ನೋಡಿ, ಈ CC ಕ್ಯಾಮ್ರಾ ದೃಶ್ಯಗಳಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಇದಕ್ಕಿದ್ದ ಹಾಗೆ ಲೆಫ್ಟ್ ಬರುತ್ತಲ್ಲಿ, ಅಂದರೆ ಮಂಡ್ಯಗೆ ಹೋಗಬೇಕು ಅಂತ ಹೇಳಿದ್ರೆ ಹೆದ್ದಾರಿಯಿಂದ ಸರ್ವಿಸ್ ರೋಡಿಗೆ ಇಳಿಬೇಕು. ಆತ ಕೂಡ ಒಂದು ಮಾಡ್ರೇಟ್ ಸ್ಪೀಡ್ ಅಂತ ಹೇಳಿ ಅನ್ಸುತ್ತೆ. ಏನೋ ತುಂಬ ಹೆವಿ ಸ್ಪೀಡಲ್ಲಿ ಆತ ಹೋಗ್ತಾ ಇದ್ದ ಅನ್ನುವಂಥದ್ದು ಅನಿಸೋದಿಲ್ಲ ಈ CC ಕ್ಯಾಮ್ರಾದಲ್ಲಿ ನಾವು ನೋಡ್ತಾ ಇದ್ರೆ. ರಸ್ತೆ ಅವೈಜ್ಞಾನಿಕವಾಗಿ ಅಲ್ಲಿ ನಿರ್ಮಾಣವಾಗಿದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಯಾಕಂದರೆ ಆ ಬಸ್ ಕೂಡ ಅಲ್ಲಿ ಹೋಗುವಾಗ ಸ್ವಲ್ಪ ಜಂಪ್ ಆಗುವಂಥದ್ದನ್ನು ನೋಡ್ತೀವಿ. ಬಹುಶಃ ಅಲ್ಲಿ ಗುಂಡಿ ಬಿದ್ದಿದೆ, ಏರುಪೇರಿದೆ ಅನ್ನುವಂಥದ್ದನ್ನು ಅಲ್ಲಿನ ಪ್ರತ್ಯಕ್ಷದರ್ಶಿ ಕೂಡ ಹೇಳ್ತಾ ಇದ್ರು. ರಸ್ತೆ ಸರಿಯಾಗಿ ನಿರ್ಮಾಣ ಮಾಡಿಲ್ಲ ಇದು, ಹಾಗಾಗಿನೇ ಈ ಥರದ್ದು ಆಗ್ತಾ ಇದೆ ಇಲ್ಲಿ ಅಂತ. ನೋಡಿ, ಬಸ್ ಇದಕ್ಕಿದ್ದ ಹಾಗೆ ಏರುಪೇರಿರುವಂಥ ಒಂದು ರಸ್ತೆಯಲ್ಲಿ ಜಂಪ್ ಆಗುತ್ತೆ. ತಕ್ಷಣ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ ಡ್ರೈವರಿಗೆ. ಅಲ್ಲಿದ್ದಂಥ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ. ಅಲ್ಲೇ ಹಿಂದೆ ಬರ್ತಾ ಇದ್ದಂಥ ಸರ್ವಿಸ್ ರಸ್ತೆಯಲ್ಲೇ ಬರ್ತಾ ಇದ್ದಂಥ ಇನ್ನೊಂದು 2 ವೀಲರ್. ಅದೃಷ್ಟವಶಾತ್ ಆತ ಡಿಕ್ಕಿ ಹೊಡಿತಾನೆ, ಕೆಳಗೆ ಬೀಳ್ತಾನೆ, ಬಟ್ ಏನೂ ಹೆಚ್ಚಿನ ತೊಂದರೆ ಆತನಿಗೆ ಆಗಿಲ್ಲ. ಸೊ ಇನ್ನೊಂದು ಕಡೆ ನೋಡಿ, ಅಲ್ಲಿ ಒಳಗಡೆ ಇರುವಂತಹ ಸ್ಟೂಡೆಂಟ್ಸನ್ನು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಇವತ್ತು ಶಾಲೆಗೆ ಅಂತೇಳಿ ತೆರಳ್ತಾ ಇದ್ದಂಥ ವಿದ್ಯಾರ್ಥಿಗಳು. ಅವರೆಲ್ಲರನ್ನೂ ಕೂಡ ರೆಸ್ಕ್ಯೂ ಮಾಡಿದ್ದಾರೆ. ಈಗ ಮೇಲೆ ಗಾಜನ್ನೆಲ್ಲ ಒಡೆದು, ವಿಂಡೋಸನ್ನು ಒಡೆದು, ನಂತರ ಮೇಲಿಂದನೇ ವಿದ್ಯಾರ್ಥಿಗಳನ್ನೆಲ್ಲ ಹೊರಗಡೆ ತೆಗೆದಿದ್ದಾರೆ. ನಾವು ಪ್ರತಿನಿಧಿ ಪ್ರಶಾಂತ್ ಮಾಹಿತಿಯನ್ನು ನೀಡ್ತಾ ಇದ್ರು. ಪ್ರಶಾಂತ್, ಈಗಷ್ಟೇ ಒಬ್ಬ ಪ್ರತ್ಯಕ್ಷದರ್ಶಿ ಹತ್ರನೂ ಕೂಡ ನಾವು ಮಾತಾಡ್ತಾ ಇದ್ವಿ. ಅಲ್ಲಿ CC ಕ್ಯಾಮ್ರಾ ದೃಶ್ಯ ನೋಡ್ತಾ ಇದ್ರು ಅನ್ಸುತ್ತೆ ಪ್ರಶಾಂತ್. ಆ ಒಂದು ರಸ್ತೆ ಏರುಪೇರಿದೆ, ತಕ್ಷಣಕ್ಕೆ ಆತ ಅವಾಯ್ಡ್ ಆಗಿಲ್ಲ ಸ್ಪೀಡಲ್ಲಿ. ಹಾಗಾಗಿ ನಿಯಂತ್ರಣ ತಪ್ಪಿ ಇದು ಅಪ್ಸೈಡ್ ಡೌನ್ ಆಗಿದೆ ಬಸ್ ಅನ್ನುವಂಥದ್ದು. ನೀವು ನೋಡಿರ್ತೀರಿ ಆ ಸ್ಥಳದಲ್ಲಿ ಏನು ಸಮಸ್ಯೆ ಏನಿದೆ, ಅವೈಜ್ಞಾನಿಕವಾಗಿ ನಿರ್ಮಾಣ ಜೊತೆಗೆ ಅಲ್ಲಿ ಸರಿಯಾಗಿ ರಸ್ತೆ ಆಗಿಲ್ಲ ಅನ್ನುವಂಥದ್ದಕ್ಕೆ ನೀವು ನೋಡಿದಿರಿ ಆ ಜಾಗವನ್ನು. ಪ್ರಶಾಂತ್, ಹೇಗಿದೆ ಅಲ್ಲಿ ಪ್ಲೀಸ್? ಖಂಡಿತವಾಗ್ಲೂ ರೆಹಮಾನ್, ಈ ಒಂದು ನೂತನ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಆದ ನಂತರದಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸ್ತಾ ಇತ್ತು. ನೂರಾರು ಜನರ ಪ್ರಾಣ ಕೂಡ ಇದುವರೆಗೂ ಹೋಗಿರುವಂತದ್ದು. ಈ ನಿಟ್ಟಿನಲ್ಲಿಯೇ ಈ ಒಂದು ಎಕ್ಸ್ಪ್ರೆಸ್ ಹೈವೇಲಿ ಇದೀಗ ಒಂದು ಸ್ಪೀಡ್ ಲಿಮಿಟ್ ಅನ್ನ 100ಗೆ ಕೂಡ ನಿಲ್ಸಿರುವಂತದ್ದು. 100ನ ಮೇಲೆ ಚಾಲನೆ ಮಾಡಿದ್ರೆ ಸಾಕಷ್ಟು ಫೈನ್ ಹಾಕುವಂತದ್ದು. ಅಲ್ಲಲ್ಲಿ ANRP ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಆದ್ರೆ ಪದೇ ಪದೇ ಆಕ್ರೋಶ ವ್ಯಕ್ತಪಡಿಸಿರೋದು ಏನಂದ್ರೆ ಸಾಕಷ್ಟು ಇಲ್ಲಿ ಅವೈಜ್ಞಾನಿಕವಾಗಿರುವಂತದ್ದು. ಮತ್ತೊಂದ್ ಕಡೆ ಪ್ರಮುಖವಾಗಿ ಈ ಒಂದು ಅಪಘಾತಕ್ಕೆ ಕಾರಣ ಅಂದ್ರೆ ಒಂದು ಅವೈಜ್ಞಾನಿಕವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಿರುವಂತದ್ದು, ಇನ್ನೊಂದು ಚಾಲಕನ ಅಜಾಗರೂಕತೆ. ಆ ಒಂದು ಎಕ್ಸ್ಪ್ರೆಸ್ ವೇ ಇಂದ ಸರ್ವಿಸ್ ರಸ್ತೆಗೆ ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಹಳ್ಳ ಕೊಳ್ಳಗಳಿದಾವೆ. ಏಕಾಏಕಿ ಗಾಡಿಯನ್ನ ಟರ್ನ್ ಮಾಡಿದ ತಕ್ಷಣದಲ್ಲೇ ಕೂಡ ಪಲ್ಟಿ ಹೊಡೆಯುವಂತದ್ದು, ಮತ್ತೆ ಅಂದ್ರೆ ಹೆಚ್ಚು ಕಡಿಮೆ ಆಗುವಂತಹ ಸನ್ನಿವೇಶಗಳು ಕೂಡ ಇರುವಂತದ್ದು. ಪ್ರಮುಖವಾಗಿ ಇವತ್ತಿನ ಈ ಒಂದು ಅಪಘಾತಕ್ಕೆ ಈ ಅಂಶಗಳೇ ಪ್ರಮುಖವಾಗಿ ಕಾರಣ. ಚಾಲಕ ಏಕಾಏಕಿ ಎಕ್ಸ್ಪ್ರೆಸ್ ವೇಯಿಂದ ಸರ್ವಿಸ್ ರಸ್ತೆಗೆ ಟರ್ನ್ ಅನ್ನ ಮಾಡ್ಕೊಂತಾನೆ. ಟರ್ನ್ ಮಾಡ್ಕೊಂತ ಸಂದರ್ಭದಲ್ಲಿ ಆ ಒಂದು ರಸ್ತೆಯಲ್ಲಿ ಮಧ್ಯಭಾಗದಲ್ಲಿ ಕೆಲವೊಂದಿಷ್ಟು ಗುಂಡಿಗಳು ಕೂಡ ಬಿದ್ದಿರುವಂತದ್ದು. ಹೀಗಾಗಿ ಚಾಲಕನ ನಿಯಂತ್ರಣಕ್ಕೂ ಕೂಡ ಆ ಒಂದು ಬಸ್ ಸಿಗ್ಲಿಲ್ಲ. ಹೀಗಾಗಿ ಏಕಾಏಕಿ ಹೋಗಿ ಡಿಕ್ಕಿಯನ್ನ ಹೊಡೆದು ಪಲ್ಟಿಯನ್ನ ಹೊಡೆದಿರುವಂತದ್ದು. ಮತ್ತೊಂದ್ ಕಡೆ ನಾವು ಪ್ರಮುಖವಾಗಿ ಗಮನಿಸಲೇಬೇಕು CC ಕ್ಯಾಮೆರಾ ದೃಶ್ಯ. ಆ ಒಂದು ಕಂಟೈನರ್ ಏನಾದ್ರೂ ರಸ್ತೆ ಬದಿಯಲ್ಲಿ ನಿಂತಿದ್ದೇ ಇಲ್ಲ ಅಂದಿದ್ರೆ ಪಕ್ಕದಲ್ಲಿ ಒಂದು ಸ್ಯಾಂಜೋ ಆಸ್ಪತ್ರೆ ಅಂತ ಇದೆ, ಆ ಒಂದು ಆಸ್ಪತ್ರೆ ಕಾಂಪೌಂಡ್ಗೂ ಕೂಡ ಡಿಕ್ಕಿ ಹೊಡೆಯುವಂತ ಸಾಧ್ಯತೆಗಳು ಹೆಚ್ಚಿತ್ತು. ಜೊತೆಗೆ ಮುಂಭಾಗದಲ್ಲಿ ಹೈ ಟೆನ್ಷನ್ ವೈರ್ಗಳು, ಲೈನ್ಗಳು, ವಿದ್ಯುತ್ ಕಂಬಗಳೆಲ್ಲವನ್ನೂ ಕೂಡ ಅಳವಡಿಸಿದರೆ ಅದಕ್ಕೂ ಡಿಕ್ಕಿ ಹೊಡೆದು ಸಾವು ನೋವುಗಳು ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇತ್ತು. ಈ ಎಲ್ಲಾ ಅಂಶಗಳು ಇವತ್ತಿನ ಘಟನೆಗೂ ಕೂಡ ಕಾರಣವಾಗ್ತಿರೋದು. ಜೊತೆಗೆ ಇವತ್ತು ಸ್ಥಳಕ್ಕೆ SP ಅವರು ಕೂಡ ಈ ಘಟನೆ ನಡೆದ ನಂತರದಲ್ಲಿ SP ಅವರು ಮತ್ತೆ ಸ್ಥಳೀಯ ಶಾಸಕ ರವಿ ಅವರು ಕೂಡ ಬಂದು ಭೇಟಿ ನೀಡಿ ಅವರು ಮೇಲ್ನೋಟಕ್ಕೆ ತಿಳಿಸಿರುವಂತದ್ದು ಕೂಡ ಪ್ರಮುಖವಾಗಿ ಆ ಸರ್ವಿಸ್ ರಸ್ತೆಗೆ ಬರುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಸರಿಯಾಗಿ ರಸ್ತೆಯನ್ನ ನಿರ್ಮಾಣ ಮಾಡಿಲ್ಲ. ಅಲ್ಲಿ ಸಾಕಷ್ಟು ಹಳ್ಳ ಕೊಳ್ಳಗಳಿದಾವೆ. ಅಲ್ಲಿ ಆ ಹಳ್ಳಕ್ಕೆ ಇಳಿದಂತ ಸಂದರ್ಭದಲ್ಲೂ ಕೂಡ ಚಾಲಕನ ಕೈಗೆ ಆ ಒಂದು ಏನು ಬಸ್ ಸಿಗ್ತಾ ಇಲ್ಲ, ಪಲ್ಟಿ ಆಗುವಂತ ಸಾಧ್ಯತೆಗಳಿವೆ. ಅದಕ್ಕೆ ಸ್ಪಷ್ಟ ನಿದರ್ಶನ ಇವತ್ತು ಆಗಿರುವಂತಹ ಬಸ್ಸಿನ ಅಪಘಾತ ಅನ್ನುವಂಥದ್ದು ಕೂಡ SP ಅವರು ಕೂಡ ನಮಗೆ ರಿಯಾಕ್ಷನ್ ಕೊಡ್ತಿದ್ದಂತ ಸಂದರ್ಭದಲ್ಲೂ ಕೂಡ ತಿಳಿಸ್ತಿರುವಂತದ್ದು. ಈ ನಿಟ್ಟಿನಲ್ಲೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಜೊತೆಗೆ ಚಾಲಕನಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ. CC ಕ್ಯಾಮೆರಾ ದೃಶ್ಯವನ್ನ ನೋಡಿದ್ರೆ ಒಂದ್ ಕಡೆ ಸಾಕಷ್ಟು
ಸಾಕಷ್ಟು ಅತಿ ವೇಗ ಕೂಡ ಇದೆ ಅಂತ. ಕಳೆದ 3 ತಿಂಗಳ ಹಿಂದೆ ಕೂಡ ಇದೇ ರೀತಿಯ ಒಂದು ಅಪಘಾತ ಮಂಡ್ಯದ ಹೊರವಲಯದಲ್ಲಿ ನಡೆಯಿತು. ಬಸ್ ಏಕಾಏಕಿ ಬರ್ತಿದ್ದಂಥದ್ದು ಡಿವೈಡರ್ ಅನ್ನ ಹೊಡೆದು ಪಕ್ಕದಲ್ಲಿರುವಂತಹ ಒಂದು ಅಂಗಡಿಗೆ ಡಿಕ್ಕಿ ಹೊಡೆದು ದೊಡ್ಡದಾದಂತಹ ಹಳ್ಳಕ್ಕೂ ಕೂಡ ಬಿದ್ದಿತ್ತು. ಅವತ್ತು ಕೂಡ ಸಾಕಷ್ಟು 30 ರಿಂದ 35 ಜನರು ಕೂಡ ಗಂಭೀರವಾಗಿ ಗಾಯಗಳಾಗಿದ್ವು. ಅವತ್ತು ಕೂಡ ಚಾಲಕನ ನಿರ್ಲಕ್ಷ್ಯ, ಜೊತೆಗೆ ಆ ಒಂದು ಹೆದ್ದಾರಿ ಸರಿಯಾಗಿ ನಿರ್ಮಾಣ ಮಾಡಿಲ್ಲ, ಅವೈಜ್ಞಾನಿಕವಾಗಿದೆ ಅನ್ನೋಂಥದ್ದು ಕೂಡ ಸ್ಥಳೀಯರು ಮತ್ತೆ ಪೊಲೀಸರು ಕೂಡ ತಿಳಿಸಿದ್ರು. ಇವತ್ತು ಕೂಡ ಈ ಒಂದು ಪ್ರಮುಖವಾದಂತಹ ಘಟನೆ ಕಾರಣ ಅಂದ್ರೆ ಈ ಒಂದು ಅಪಘಾತ ಆಗಿರುವಂತದ್ದೇ ಪ್ರಮುಖವಾಗಿ ಅವೈಜ್ಞಾನಿಕವಾಗಿ ನಡೆದಿರೋದಂತದ್ದು ಕೂಡ ತಿಳಿದು ಬರ್ತಿರುವಂತದ್ದು. ರೇಮನ್, ಪ್ರಶಾಂತ್, ನಿಮ್ ಜೊತೆ ಬಹುಶಃ ಕೆಲವೊಂದಷ್ಟು ಜನ ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅಂತ ಅನ್ಸುತ್ತೆ, ನೀವು ಅಲ್ಲಿ ಸ್ಥಳದಲ್ಲಿದ್ರೆ. ಸ್ಥಳೀಯರೊಬ್ರು ಇಲ್ಲಿ ಈ ಒಂದು ಪ್ರತ್ಯಕ್ಷ ದರ್ಶನವನ್ನ ನೋಡಿದಂತ ಸತೀಶ್ ಅಂತ ಇದ್ದಾರೆ, ಅವರು ಕೂಡ ಇಲ್ಲಿನ ಬೂದ್ದೂರ ನಿವಾಸಿ, ಅವರು ಕೂಡ ಮಾತಾಡ್ತಾರೆ. ಅವರು ಕೂಡ ನಾನು ಕೊಡ್ತೀನಿ ರೇಮನ್, ಅವರಿಂದಲೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಬಹುದು. ರೇಮನ್, ಕೊಡಿ ಪ್ರಶಾಂತ್. ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ಸರ್, ಬೂದ್ದೂರು ಸತೀಶ್ ಅಂತ ಹೇಳಿ, ಗ್ರಾಮ ಪಂಚಾಯತಿ ಮಾಜಿ ಮೆಂಬರು. ಓಕೆ, ಸತೀಶ್ ಅವರೇ, ನೋಡಿದ್ರ ನೀವು ಇಲ್ಲಿ ಆಕ್ಸಿಡೆಂಟ್ ಆಗಿದೆ? ಘಟನೆಯನ್ನ ನಾವು ಕಣ್ಣಾಗ ನೋಡಿದೀವಿ. ಏನಾಗಿದೆ, ಇದು ರಸ್ತೆ ನಿರ್ಮಾಣೋತ್ಸವದಿಂದನೂ ನಾವು ಇದು ವಿರೋಧ ವ್ಯಕ್ತಪಡಿಸ್ತಾ ಇದೀವಿ, ಇದನ್ನ ಸರಿಪಡಿಸಿ ಅವೈಜ್ಞಾನಿಕವಾಗಿ ಅಂತ ಹೇಳಿ. ಓಕೆ, ಇದ್ರ ಬಗ್ಗೆ ನಮ್ಮ ಮನೆ ಶಾಸಕರು ಕೂಡ ಗಮನ ಸೆಳೆದಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಪತ್ರ ಬರೆದಿದ್ದಾರೆ, ಇದನ್ನ ಚೇಂಜ್ ಮಾಡಿ ಇನ್ನೊಂದು ಸ್ವಲ್ಪ ಹಿಂದೆ ಹಾಕಿ ಅಂತ. ಇದು ಜನನಿಬಿಡ ಪ್ರದೇಶ ಇದೆ, ಇದ್ರೊಳಗಡೆಗೆ ತಗೊಂಬಂದಿಕ್ಕಿದ್ದಾರೆ. ಪಕ್ಕ ಹೈ ಟೆನ್ಷನ್ ವೈರ್ಗಳು, ಕಂಬಗಳೆಲ್ಲ ಇದೆ. ಆಮೇಲೆ ಏನಂದ್ರೆ, ಮುಖ್ಯವಾಗಿ ವರದಿಗಾರರು ಹೇಳಿದಾಗೆ ಮುಖ್ಯ ರಸ್ತೆಯಿಂದ ಸರ್ವಿಸ್ ರಸ್ತೆಗೆ ಬರ್ಬೇಕಂದ್ರೆ ಸರ್, ಎಕ್ಸ್ಟ್ರಾ ಸ್ಪೇಸ್ ನ ಅವನು ರಸ್ತೆನ ಕ್ರಿಯೇಟ್ ಮಾಡಿಲ್ಲ ಸರ್. ಈ ಏನು ಸರ್ವಿಸ್ ರಸ್ತೆ ಎರಡು ದ್ವಿಪಥ ಇದೆ, ಆ ದ್ವಿಪಥಕ್ಕೆನೆ ಅವನು ಎಂಟ್ರಿ ಆಗ್ತಾನೆ. ಸರ್ವಿಸ್ ರಸ್ತೆ ಬರ್ತಾ ಇರುವಂತ ಇವ್ರಿಗೆ ತೊಂದರೆ ಆಗುತ್ತೆ, ಯಾರಿಗೆ ವಾಹನ ಸವಾರರಿಗೆ. ನಾವು ಇಲ್ಲಿ ಜೀವ ಭಯದಿಂದ ನಿತ್ಯ ಬದುಕುವಂತ ಪರಿಸ್ಥಿತಿ ಬಂದಿದೆ. ನಿಜ ಸತೀಶ್ ಅವರ, ನಿಮ್ಗೆ ನೆನಪಿರ್ಬೋದು ನೋಡಿ, ಈಗ ಅದು ಸ್ಟಾರ್ಟ್ ಆದಾಗ ಈ ರೀತಿ ಎಕ್ಸ್ಪ್ರೆಸ್ ಹೈವೇ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಇಲ್ಲ ಇದು ಬೆಂಗಳೂರಿಂದ ಮೈಸೂರು ತನಕ ಏಕ ಬಿಟ್ಬಿಡ್ತೀವಿ ನಾವು, ಮಧ್ಯದಲ್ಲಿ ಎಲ್ಲೂ ಕಟ್ಟೆ ಕೊಡಲ್ಲ ಅಂತ ಹೇಳಿ ಮಾಡಿದ್ರು. ಆಮೇಲೆ ಇಲ್ಲ, ಸ್ಥಳೀಯರೆಲ್ಲ ವಿರೋಧ ಮಾಡಿದ್ರು, ಇಲ್ಲ ಕೊಡಬೇಕು, ಕೆಲವೊಂದಷ್ಟು ಕಟ್ಸು ಬರಬೇಕು, ಸರ್ವಿಸ್ ರೋಡಿಗೆ ಇಳಿಯೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ. ಬಹುಶಃ ಇವ್ರು ನೀಟಾಗಿ ಅದನ್ನ ಪ್ಲಾನೇ ಮಾಡಿಲ್ಲ ಅನ್ಸುತ್ತೆ. ಈಗ ನೋಡಿ 100 ಕಿಲೋಮೀಟರ್ ಅಲ್ಲಿ ನೋಡಿ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಿರೋ ಒಬ್ಬ ವ್ಯಕ್ತಿ ಇದಕ್ಕಿದ್ದಂಗೆ ಸರ್ವಿಸ್ ರೋಡಿಗೆ ಬರ್ಬೇಕು ಅಂದ್ರೆ ಅವನಿಗೆ ಎಷ್ಟೊಂದು ಗ್ಯಾಪ್ ಕೊಡ್ಬೇಕು, ಎಷ್ಟೊಂದು ಅಲ್ಲಿ ಅವಕಾಶ ಮಾಡ್ಕೊಡ್ಬೇಕಲ್ಲ. ಅದೇ ಬಹುಶಃ ಸಮಸ್ಯೆ ಆಗ್ತದೆ. ಸ್ಪೇಸ್ ಇಲ್ಲ ಸರ್, ಅವನು ಇಲ್ಲಿ ಬರ್ತಾನೆ, ಸರ್ವಿಸ್ ರಸ್ತೆ ಬರೋ ವೆಹಿಕಲ್ ಎಲ್ಲಿ ಹೋಗುತ್ತೆ. ಈ ಕಾರಣಕ್ಕೆನೆ ಇವತ್ತು ಒಂದು ಬಂದಿ ವೆಹಿಕಲ್ಗೆ, ಗೂಡ್ಸ್ ವೆಹಿಕಲ್ಗೆ ಡಿಕ್ಕಿ ಹೊಡೆದಿದ್ದಾನೆ ಸರ್. ಕರೆಕ್ಟ್ ಸತೀಶ್ ಅವರು. ಮತ್ತೆ ಸರ್ವಿಸ್ ರಸ್ತೆ ಬರ್ಬೇಕು ಅಂದ್ರೆ ಹಳ್ಳನೇ ಇದೆ. ಆಕ್ಚುಲಿ ಒಂದು 50 ಮೇಲೆ ಕಿಲೋಮೀಟರ್ ಸ್ಪೀಡ್ ಇದ್ರೆ ಸಾಕು, ರಸ್ತೆಗೆ ಎಳೆದ್ರೆ ಅದು ಅವಾಗುವಂತ ಎಲ್ಲ ಪರಿಸ್ಥಿತಿಗಳು ಇಲ್ಲಿ ಇದೆ ಸರ್. ಆಲ್ರೆಡಿ ಸುಮಾರಷ್ಟು ಡೈಲಿ ನಡೀತಾ ಇದೆ, ಎಲ್ಲ ಮುಚ್ಚಾಕ್ತಾ ಇದಾರೆ. ಇವತ್ತು ನಡೆದಿರುವಂತ ಘಟನೆ ಸ್ವಲ್ಪ ಗಮನ ಸೆಳೀತಾ ಇದೆ. ಇದು ಒಂದು ದುರಂತ ಆದ್ರೆ, ಇನ್ನು ಸರ್ವಿಸ್ ರಸ್ತೆ ಅಧ್ವಾನಗಳಂತೂ ಭಯಂಕರ ಇದೆ ಸರ್. ಬೆಂಗಳೂರು ಟು ಮೈಸೂರು ಮಾಡಿರೋ ಸರ್ವಿಸ್ ರಸ್ತೆನಲ್ಲಿ ಒಂದು ಬಸ್ ಸ್ಟಾಪ್ ಇಲ್ಲ, ಚರಂಡಿಗಳು ಮತ್ತೆ ಇದ್ರ ತರ ಫುಲ್ಫಿಲ್ ಮಾಡಿಲ್ಲ, ರಸ್ತೆನ ಕ್ಲೋಸ್ ಮಾಡಿಲ್ಲ. ಪ್ರತಿನಿತ್ಯ ನರಕ ಆಗಿದೆ ಸರ್. ಇದು ನಮ್ಮ ಬೆಂಗಳೂರು ಮೈಸೂರು ವ್ಯಾಪ್ತಿಯ ಹಳ್ಳಿಗಳಿಗಂತೂ ಇದು ನ್ಯಾಷನಲ್ ಹೈವೇ ಆಗಿರೋದು ನಮಗೊಂದು ಶಾಪ್ ಆಗಿದೆ ಸರ್ ಇದು. ನಿಜ ಸತೀಶ್ ಅವರೇ, ಹೌದು. ಪಾಪ ಡೈಲಿ ಅನುಭವಿಸ್ಬೇಕು ಆ ತರದ ಪರಿಸ್ಥಿತಿ ಆಗ್ಬಿಡುತ್ತೆ ಇಲ್ಲಿ ಅವ್ರಿಗೆ. ಹೌದು ಸರ್. ಹೆಂಗಿದಾರೆ ಈಗ ಅಲ್ಲಿ ಪೆಟ್ಟಾಗಿರೋದು? ಎಷ್ಟು ಜನಕ್ಕೆ ಆಗಿದೆ ಅನ್ನೋದು ಗೊತ್ತಾಯ್ತಾ ಸತೀಶ್ ಅವರೇ? ಹೌದು ಸರ್, 25 ಜನಕ್ಕೆ ಆಗಿದೆ. ಅದರಲ್ಲಿ ಒಂದು 15 ಜನ ಸ್ವಲ್ಪ ಡೆಡ್ಲಿ ಇಂಜುರೀಸ್, ಏನು ಜೀವ ಹಾನಿ ಆಗಿಲ್ಲ. ಓಕೆ ಓಕೆ, ಇದು ಇದೆ ಸರ್. ನಿಜ. ಮಕ್ಕಳೆಲ್ಲ ತುಂಬಾ ಇದ್ರು ಅನ್ಸುತ್ತಲ್ಲ, ಸ್ಟೂಡೆಂಟ್ಸ್ ಎಲ್ಲ? ಹೌದು ಸರ್, ಎಲ್ಲ ಯೂಸ್ ಇದ್ರು ಸರ್, ಕಾಲೇಜ್ಗೆ ಹೋಗೋ ಮಕ್ಕಳುಗಳು. ಇವರು ಎಲ್ಲ ಸೇರಿದ್ರು. ಸರಿ ಸರಿ, ಈಗಾದ್ರೂ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ಕೊಳ್ಳಿ ಅನ್ನೋದೇ ಸರ್ ನಮ್ಮ ಒತ್ತಾಯ. ಹೆದ್ದಾರಿ ಪ್ರಾಧಿಕಾರ ಸಿಕ್ಕಾಪಟ್ಟೆ ನಿರ್ಲಕ್ಷ್ಯ ಮಾಡ್ತಾ ಇದಾರೆ. ಸ್ಥಳೀಯ ಜನಪ್ರತಿನಿಧಿಗಳು ಗಮನ ಸೆಳೆದ್ರು ಕೂಡ ಹೈವೇ ಅವರು ಇದುವರೆಗೂ ಇನ್ನೂ ಬೆಂಗಳೂರು ಟು ಮೈಸೂರು ಹೈವೇ ಸರಿ ಮಾಡಬೇಕು. ನಿಜ ಸತೀಶ್ ಅವರು, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ರೆ.